ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಅನೇಕ ವಿಧವಾದಂತಹ ಅತ್ಯಂತ ವಿಶಿಷ್ಟವಾದ ದೇವತಾ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ. ದೇವತಾ ಸ್ತೋತ್ರವು ಅಂತಂದ್ರೆ ಏನು ಅಂತ ಕೇಳಿದರೆ, ನಾವು ಹೇಗೆ ಲೋಕದಲ್ಲಿ ಯಾರಾದರೂ ಒಬ್ಬ ದೊಡ್ಡ ವ್ಯಕ್ತಿಯ ಸಮೀಪಕ್ಕೆ ಹೋದಾಗ, ತುಂಬಾ ಗೌರವನೀಯವಾಗಿರ್ತಕ್ಕಂತಹ ವ್ಯಕ್ತಿಯ ಹತ್ರಕ್ಕೆ ಹೋದಾಗ ಅವರ ಹತ್ರ ನಾವು ನಮ್ಮ ಇಷ್ಟ ಬಂದ ಹಾಗೆ ಏನೇನೋ ಮಾತಾಡುವ ಹಾಗಿಲ್ಲ. ಒಬ್ಬರು ಗೌರವ ಸ್ಥಾನದಲ್ಲಿರ್ತಕ್ಕಂತಹ ವ್ಯಕ್ತಿಯ ಹತ್ರಕ್ಕೆ ಹೋದಾಗ ಅಲ್ಲಿ ನಾವು ನಡ್ಕೊಳ್ಬೇಕಾದಂತಹ ಕ್ರಮ ಒಂದಿರುತ್ತೆ, ನಾವು ಮಾತಾಡಬೇಕಾದಂತಹ ವಿಧಾನ ಒಂದಿರುತ್ತೆ, ನಾವು ಬಳಸಬೇಕಾದಂತಹ ಶಬ್ದಗಳು ಕೆಲವಿರುತ್ತೆ. ಆ ಒಂದು ಪದ್ಧತಿಯಲ್ಲಿ ನಾವು ಅವರ ಹತ್ರಕ್ಕೆ ಹೋಗಿ ಮಾತನಾಡಬೇಕು. ನಾವು ಹೇಳಬೇಕಂತಹ ವಿಷಯವನ್ನು ಅವರಿಗೆ ನಿವೇದನೆ ಮಾಡಬೇಕು. ತದ್ವಾರ ಅವರಿಂದ ನಮಗೆ ಏನು ಉಪಕಾರ ಆಗಬೇಕೋ ಆ ಒಂದು ಉಪಕಾರ ಆಗುತ್ತೆ. ಇದಕ್ಕೊಂದು ಕ್ರಮ ಇರುತ್ತೆ. ಅದೇ ರೀತಿ ಸಮಸ್ತ ಜಗತ್ತಿನ ಅಧಿಪತಿಯಾಗಿರ್ತಕ್ಕಂತಹ ಭಗವಂತನ ಜೊತೆಗೆ ನಾವು ಮಾತನಾಡಬೇಕು ಅಂತಂದ್ರೆ ಅದಕ್ಕೂ ಸಹ ಒಂದು ಕ್ರಮ ಇರುತ್ತೆ, ಒಂದು ಪದ್ಧತಿ ಇದೆ. ನಾವು ಉಪಯೋಗ ಮಾಡಬೇಕಂತಹ ಭಾಷೆಯು ಒಂದಿರುತ್ತೆ, ಅದಕ್ಕೆ ಕೆಲವು ಶಬ್ದಗಳು ಇರುತ್ತೆ. ಈ ಒಂದು ಕ್ರಮದಲ್ಲಿ ನಾವು ಭಗವಂತನ ಹತ್ರ ಮಾತನಾಡುವುದೇ ಈ ಸ್ತೋತ್ರಗಳನ್ನು ಪಠನ ಮಾಡುವುದು ಅಂತಂದ್ರೆ. ಈ ರೀತಿಯಂತಹ ಸ್ತೋತ್ರಗಳನ್ನು ಪಠನ ಮಾಡಿ ನಾವು ಭಗವಂತನಿಗೆ ನಮ್ಮ ಮನಸ್ಸಿನಲ್ಲಿರತಕ್ಕಂತಹ ಭಕ್ತಿಯನ್ನು ಸಮರ್ಪಿಸುವುದು ಹಾಗೂ ನಾವು ಭಗವಂತನ ಸನ್ನಿಧಿಯಲ್ಲಿ ಮಾಡಬೇಕಾದಂತಹ ಪ್ರಾರ್ಥನೆಗಳನ್ನು ಮಾಡುವುದು ಈ ಸ್ತೋತ್ರಗಳ ಮೂಲಕವಾಗಿ. ಹಾಗಾಗಿ ಸ್ತೋತ್ರ ಅಂತಂದ್ರೆ ಅದು ನಾವು ಭಗವಂತನ ಜೊತೆಗೆ ಮಾತನಾಡುವಂತಹ ಒಂದು ವಿಶಿಷ್ಟವಾದ ಭಾಷೆಯಾಗಿದೆ.